press the bell icon on the YouTube app and never miss another update. Hello my dear children, welcome back to the class. Yes, so in our previous class we already learned about a lesson, our goals, rights and duties. Okay, so now we will learn some difficult words and the exercises, follow the exercise questions. Okay children, yes, so in your textbook page number 111. Okay, so lesson number 18, our goals, rights and duties. Okay children, yes, hold your one pencil. So first our goals means guri ಅಥವಾ ಹೇಮ್ ಅಂತೇಳಿ ನಾವು ಕರಿತೀವಿ. ಓಕೆ, ಆ್ಯಂಡ್ ರೈಟ್ಸ್ ಅಂದರೆ ಹಕ್ಕುಗಳು. ಓಕೆ, ರೈಟ್ಸ್ ಅಂದರೆ ಹಕ್ಕುಗಳು. ಡ್ಯೂಟೀಸ್ ರೆಸ್ಪಾನ್ಸಿಬಿಲಿಟಿ, ಸೊ ಕರ್ತವ್ಯಗಳು ಅಂತೇಳಿ ನಾವು ಕರಿತೀವಿ. ಓಕೆ, ಎಸ್, ಆ್ಯಂಡ್ ಕಮ್ ಟು ದ ನೆಕ್ಸ್ಟ್ ಪ್ಯಾರಾ. ಅಸೆಂಬ್ಲಿ, ಅಸೆಂಬ್ಲಿ ASSEMBLY, ಅಸೆಂಬ್ಲಿ ಅಂದರೆ ಸಭೆ. ಓಕೆ, ಸೊ ಕಾನ್ಸ್ಟಿಟ್ಯೂಯೆಂಟ್, ಸೊ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ CONSTITUENT, ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಸೊ ಕಾನ್ಸ್ಟಿಟ್ಯೂಷನ್, ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ. ಓಕೆ, ಸಂವಿಧಾನ CONSTITUTION, ಕಾನ್ಸ್ಟಿಟ್ಯೂಷನ್. ಓಕೆ, ಸೊ ನೆಕ್ಸ್ಟ್ ಸಾವರ್ಜಿನ್. ಸಾವರ್ಜಿನ್ ಮೀನ್ಸ್ ಲೈಕ್ ಸಾರ್ವಭೌಮ ಅಂತೇಳಿ ನಾವು ಕರಿತೀವಿ. ಸೊ ಸೂಪರ್ ಪವರ್ ಅಂತೇಳಿ ಕರಿತೀವಿ. ಡೆಮೋಕ್ರೆಟಿಕ್, ಸೂಪರ್ ರೂಲರ್. ಓಕೆ, ಡೆಮೋಕ್ರೆಟಿಕ್. ಆ್ಯಂಡ್ ರಿಪಬ್ಲಿಕ್, ರಿಪಬ್ಲಿಕ್ ಮೀನ್ಸ್ ಗಣರಾಜ್ಯ. ಸೊ ರಿಪಬ್ಲಿಕ್ ಅಂದರೆ ಗಣರಾಜ್ಯ. ಸೊ ಗಣರಾಜ್ಯ ಅಂದರೆ ಅ ಸ್ಟೇಟ್ ಇನ್ ವಿಚ್ ಸುಪ್ರೀಂ ಪವರ್ ಈಸ್ ಹೆಲ್ಡ್ ಬೈ ದ ಪೀಪಲ್ ಆ್ಯಂಡ್ ದೇರ್ ಎಲೆಕ್ಟ್ ರೆಪ್ರೆಸೆಂಟೇಟಿವ್ಸ್ ಅಂತೇಳಿ ನಾವಿಲ್ಲಿ ಕರಿತೀವಿ. ರಿಪಬ್ಲಿಕ್, ನಮ್ಮ ನಾಯಕರುಗಳನ್ನು ನಾವು ಆರಿಸ್ಕೊಳ್ಳೋ ಅಂಥದ್ದು ಗಣರಾಜ್ಯ. ಓಕೆ, ಸೊ ರಿಪಬ್ಲಿಕ್ ಡೇ REPUBLIC, ರಿಪಬ್ಲಿಕ್ ಡೇ. ಓಕೆ, ಸೊ ನೆಕ್ಸ್ಟ್ ಅಮೆಂಡ್ಮೆಂಟ್ಸ್ ಅಂತ ಇದೆ, ತಿದ್ದುಪಡಿಗಳು. ಅಮೆಂಡ್ಮೆಂಟ್ಸ್ ಅಂದರೆ AMENDMENTS, ಅಮೆಂಡ್ಮೆಂಟ್ಸ್ ಅಂತೇಳಿ ನಾವು ಕರಿತೀವಿ, ತಿದ್ದುಪಡಿಗಳು. ಓಕೆ, ಸೊ ನೆಕ್ಸ್ಟ್ ಪ್ರಿಯಂಬಲ್. ಪ್ರಿಯಂಬಲ್ ಅಂದರೆ ಪ್ರಸ್ತಾವನೆ, ಮುನ್ನುಡಿ ಅಥವಾ ಪೀಠಿಕೆ, ಆ್ಯನ್ ಇಂಟ್ರಡಕ್ಷನ್. ಓಕೆ, ಪ್ರಿಯಂಬಲ್ ಅಂದರೆ ಆ್ಯನ್ ಇಂಟ್ರಡಕ್ಷನ್. ಪ್ರಿಯಂಬಲ್ PREAMBLE, ಪ್ರಿಯಂಬಲ್. ಓಕೆ, ಆ್ಯಂಡ್ ಡಾಕ್ಯುಮೆಂಟ್, ದಾಖಲೆ, ರಿಟನ್ ಡಾಕ್ಯುಮೆಂಟ್. ಸೊ ಲಿಖಿತ ರೂಪದಲ್ಲಿರುವಂಥ ಒಂದು ದಾಖಲೆ, ಸೋರ್ಸ್ ಅಂತೇಳಿ ನಾವು ಕರಿತೀವಿ. ಡಾಕ್ಯುಮೆಂಟ್ DOCUMENT, ಡಾಕ್ಯುಮೆಂಟ್. ಓಕೆ, ಆ್ಯಂಡ್ ನೆಕ್ಸ್ಟ್ ಡಿಫೈನ್ಸ್. ಡಿಫೈನ್ಸ್ ಅಂತ ಹೇಳಿದ್ರೆ DEFINES, ಡಿಫೈನ್ಸ್, ವ್ಯಾಖ್ಯಾನಿಸು, ವಿವರಿಸು. ಓಕೆ, ಸೊ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ RIGHTS, ರೈಟ್ಸ್ ಆ್ಯಂಡ್ ಡ್ಯೂಟೀಸ್ DUTIES, ಡ್ಯೂಟೀಸ್. ಓಕೆ, ಆ್ಯಂಡ್ ಇಂಟ್ರಡಕ್ಷನ್. ಇಂಟ್ರಡಕ್ಷನ್ ಅಂತ ಹೇಳಿದ್ರೆ ಮುನ್ನುಡಿ, ಪೀಠಿಕೆ. ಓಕೆ, ಇಂಟ್ರಡಕ್ಷನ್ INTRODUCTION, ಇಂಟ್ರಡಕ್ಷನ್. ಪ್ರಿಯಂಬಲ್ PREAMBLE, ಪ್ರಿಯಂಬಲ್ ಟು ಅವರ್ ಕಾನ್ಸ್ಟಿಟ್ಯೂಷನ್ ಸ್ಟೇಟ್ಸ್ ದಟ್ ಇಂಡಿಯಾ ಇಸ್ ಅ ಸಾವರ್ಜಿನ್ SOVEREIGN, ಸಾರ್ವಭೌಮ ಅಂತ. ಸಾವರ್ಜಿನ್ ಸಾರ್ವಭೌಮ ಅಂತೇಳಿ ಕರಿತೀವಿ. ಸೋಷಿಯಲಿಸ್ಟ್, ಸೋಷಿಯಲಿಸ್ಟ್ SOCIALIST, ಸೋಷಿಯಲಿಸ್ಟ್, ಸಮಾಜವಾದಿ. ಆ್ಯಂಡ್ ಸೆಕ್ಯುಲರ್, ಸೆಕ್ಯುಲರ್ ಅಂತ ಹೇಳಿದ್ರೆ ಜಾತ್ಯತೀತತೆ. ಓಕೆ, SECULAR, ಸೆಕ್ಯುಲರ್. ಆ್ಯಂಡ್ ಡೆಮೋಕ್ರೆಟಿಕ್ ರಿಪಬ್ಲಿಕ್. ಸೊ DEMOCRATIC, ಡೆಮೋಕ್ರೆಟಿಕ್ ರಿಪಬ್ಲಿಕ್. REPUBLIC, ರಿಪಬ್ಲಿಕ್. ಓಕೆ, ಎಸ್, ಆ್ಯಂಡ್ ಟರ್ನ್ ದಿ ಪೇಜ್. ಓಕೆ, ದ ವರ್ಡ್ ಸಾವರ್ಜಿನ್. ಸಾವರ್ಜಿನ್ ಆಗಲೇ ಹೇಳಿದೆ, ಸಾರ್ವಭೌಮ ಅಂತ ಹೇಳಿದೆ. ಆ್ಯಂಡ್ ದಟ್ ಸೋಷಿಯಲಿಸ್ಟ್ ಅಂತ ಹೇಳಿದ್ರೆ ಸಮಾಜವಾದಿ ಅಂತ ಹೇಳಿದೆ. ಸೆಕ್ಯುಲರಿಸಮ್ ಅಂದರೆ ಜಾತ್ಯತೀತತೆ ಅಂತ ಹೇಳಿದೆ. ಸಿಟಿಸನ್ಸ್ ಅಂದರೆ ನಾಗರಿಕರು, ಸೊ ನಾವುಗಳು, ಪ್ರಜೆಗಳು. ಓಕೆ, ಆ್ಯಂಡ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಡಿಫ್ರೆಂಟಿಯೇಟ್
ಕಂಪ್ಯಾರಿಸನ್, ಓಕೆ, ಡಿಫ್ರೆಂಟಿಯೇಟ್ ಬಿಟ್ವೀನ್ ಆ್ಯಂಡ್ ಲೈಕ್ ರಿಲಿಜಿಯನ್ ಅಂತ ಹೇಳಿದ್ರೆ ಧರ್ಮ. ಸೊ ರಿಲಿಜಿಯನ್ ಅಂತ ಹೇಳಿದ್ರೆ ಧರ್ಮ, ಓಕೆ. ಸೊ ಡೆಮೋಕ್ರೆಟಿಕ್, ಪ್ರಜಾಪ್ರಭುತ್ವ, ಡೆಮೋಕ್ರೆಟಿಕ್. ಸೊ ಇಲ್ಲಿ ಒಂದು ಡಿಡ್ ಯು ನೋ ಅಂತೇಳಿ ಕೊಟ್ಟಿದ್ದಾರೆ. ಅಬ್ರಹಂ ಲಿಂಕನ್ ಡಿಫೈನ್ಡ್ ಡೆಮೋಕ್ರಸಿ ಆಸ್ ದ ಗವರ್ನಮೆಂಟ್ ಆಫ್ ದ ಪೀಪಲ್, ಬೈ ದ ಪೀಪಲ್ ಆ್ಯಂಡ್ ಫಾರ್ ದ ಪೀಪಲ್. ಬೈ ದ ಪೀಪಲ್, ಟು ದ ಪೀಪಲ್ ಆ್ಯಂಡ್ ಫಾರ್ ದ ಪೀಪಲ್ ಅಂತ ಹೇಳಿದೆ ನಾನು. ಪ್ರಜಾಪ್ರಭುತ್ವ. ಸೊ ಇದು ಯಾರ ವ್ಯಾಖ್ಯಾನ, ಡಿಫೈನ್ಡ್ ಯಾರ್ದಿದು? ಅಬ್ರಹಂ ಲಿಂಕನ್ ಅಂತೇಳಿ ನಾವು ಹೇಳ್ಬೋದು, ಓಕೆ. ಎಸ್, ಆ್ಯಂಡ್ ದ ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ಅಂದರೆ ಮೂಲಭೂತ ಹಕ್ಕುಗಳು. ಫಂಡಮೆಂಟಲ್, ಮೂಲಭೂತ ಹಕ್ಕುಗಳು ಅಂತೇಳಿ ನಾವು ಕರಿತೀವಿ. ಅದನ್ನು ನಾವು ಪಡೀಲೇಬೇಕು ಅಲ್ವಾ. ನಾವು ಒಂದು ನಮ್ಮ ಇಂಡಿಯಾದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ, ನಾವು ಒಂದು ಕಂಟ್ರಿಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಆ ಫಂಡಮೆಂಟಲ್ ರೈಟ್ಸ್ಗಳನ್ನು ಪಡೀಲೇಬೇಕು, ಓಕೆ. ಎಸ್. ಸೊ ಇಯರ್ ಫಂಡಮೆಂಟಲ್ 6 ಫಂಡಮೆಂಟಲ್ ರೈಟ್ಸ್ ಇದ್ದಾವೆ. ಒನ್ ಈಸ್ ಈಕ್ವಲ್, ಸೊ ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು, ಓಕೆ. ರೈಟ್ ಟು ಫ್ರೀಡಮ್, ಸ್ವತಂತ್ರದ ಹಕ್ಕು. ಆ ರೈಟ್ ಟು ಫ್ರೀಡಮಲ್ಲಿ ಮತ್ತೆ ನಾವು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ನೋಡ್ತೀವಿ. ಆ್ಯಂಡ್ ಫ್ರೀಡಮ್ ಸ್ಪೀಚ್ ಅಂತ ಹೇಳಿದ್ರೆ ಮಾತು, ಎಕ್ಸ್ಪ್ರೆಷನ್ ಅಂದರೆ ಅಭಿವ್ಯಕ್ತಪಡಿಸೋದು, ನಮ್ಮ ಭಾವನೆಗಳನ್ನು ಅಥವಾ ನಮ್ಮ ಒಂದು ಮಾತನ್ನು ಅಭಿವ್ಯಕ್ತಪಡಿಸುವಂಥದ್ದು, ಹೇಳುವಂಥದ್ದು ಸ್ವತಂತ್ರವೂ ಸಹ ನಮಗೆ ಇದೆ. ಅಸೆಂಬ್ಲಿ, ಸಭೆ ಸೇರೋದು ಅಂದರೆ ಸಮಾಜದ ಹಿತದೃಷ್ಟಿಯಿಂದ ಒಂದು ಸಭೆಯನ್ನು ಸೇರೋ ಅಂಥದ್ದು, ಓಕೆ. ಅಸೆಂಬ್ಲಿ ಅಂದರೆ ಸಭೆ. ಆ್ಯಂಡ್ ಅಸೋಸಿಯೇಷನ್, ಸಂಘ ಸಂಸ್ಥೆಗಳನ್ನು, ನಮ್ಮ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿರುವಂಥ ಸಂಘ ಸಂಸ್ಥೆಗಳನ್ನು ನಾವು ಕಟ್ಕೋಬೋದು, ಓಕೆ. ಅಸೋಸಿಯೇಷನ್, ಸಂಘ ಸಂಸ್ಥೆಗಳು, ಓಕೆ. ಇನ್ಸ್ಟಿಟ್ಯೂಷನ್ ಅಂತೇಳಿ ನಾವು ಕರಿತೀವಿ. ಆ್ಯಂಡ್ ಮೂವ್ಮೆಂಟ್, ಚಳುವಳಿ, ಓಕೆ. ಎಸ್. ಆ್ಯಂಡ್ ರೆಸಿಡೆನ್ಸ್ ಅಂದರೆ ಸೆಟಲ್ಮೆಂಟ್. ಆ್ಯಂಡ್ ಪ್ರೊಫೆಷನ್, ಕೆಲಸ. ಆ್ಯಂಡ್ ಆಕ್ಯುಪೇಷನ್ ಅಂದ್ರೂ ಕೆಲಸ. ಪ್ರೊಫೆಷನ್ ಅಂದರೆ ನಮ್ಮ ಒಂದು ಉದ್ಯೋಗ, ಓಕೆ. ಪ್ರೊಫೆಷನ್, ಆಕ್ಯುಪೇಷನ್ ಕೆಲಸ. ಆ್ಯಂಡ್ ಟ್ರೇಡ್ ಆರ್ ಬಿಸ್ನೆಸ್, ಓಕೆ. ಆ್ಯಂಡ್ ರೈಟ್ ಟು ರಿಲಿಜಿಯನ್, ಧಾರ್ಮಿಕ ಹಕ್ಕು, ನ್ಯಾಯಾಂಗದ ಹಕ್ಕು. ಆ್ಯಂಡ್ ಎಜುಕೇಷನಲ್ ರೈಟ್ಸ್, ಸಾಂಸ್ಕೃತಿಕ ಶೈಕ್ಷಣಿಕ ಹಕ್ಕು. ಆ್ಯಂಡ್ ನ್ಯಾಷನಲ್ ಎಮರ್ಜೆನ್ಸೀಸ್, ತುರ್ತು ಪರಿಸ್ಥಿತಿಯ ಸಂದರ್ಭ ಅಂತೇಳಿ ನಾವು ಕರಿತೀವಿ, ನ್ಯಾಷನಲ್ ಎಮರ್ಜೆನ್ಸೀಸ್, ಓಕೆ. ಸೊ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಹೇಳಿದ್ರೆ ಕರ್ತವ್ಯಗಳು. ಸೊ ಫಂಡಮೆಂಟಲ್, ಹ್ಯಾಂಡ್ ಇನ್ ಹ್ಯಾಂಡ್, ಮತ್ತೊಬ್ಬರಿಂದ ಮತ್ತೊಬ್ಬರು ಅದನ್ನು ಪಾಲಿಸುವಂಥದ್ದು. ನಾವಾದಮೇಲೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಅವರು ಅದನ್ನು ಪಾಲಿಸುವಂಥದ್ದು. ಹ್ಯಾಂಡ್ ಇನ್ ಹ್ಯಾಂಡ್, ಓಕೆ. ಆ್ಯಂಡ್ ಟುವರ್ಡ್ಸ್ ಕಂಟ್ರಿ, ಸೊಸೈಟಿ ಆ್ಯಂಡ್ ಟುವರ್ಡ್ಸ್ ಎ ಫೆಲೋ ಸಿಟಿಸನ್ಸ್, ನಾವುಗಳು ಅದನ್ನು ಪಾಲಿಸಲೇಬೇಕು ಅಲ್ವಾ, ಅದನ್ನು ಕರ್ತವ್ಯವನ್ನು ನಿಭಾಯಿಸಬೇಕು, ಓಕೆ. ದ ಫಂಡಮೆಂಟಲ್ ಮೆನ್ಷನ್ ದ ಕಾನ್ಸ್ಟಿಟ್ಯೂಷನ್ ಆರ್ ರೂಲ್ಸ್ ಲೆಡ್ ಡೌನ್ ಇನ್ ದ ಕಾನ್ಸ್ಟಿಟ್ಯೂಷನ್. ರೂಲ್ಸ್ ಅಂದರೆ ಆದರ್ಶಗಳು, ಓಕೆ. ಸೊ ಕಾನ್ಸ್ಟಿಟ್ಯೂಷನ್. ಆ್ಯಂಡ್ ರೆಸ್ಪೆಕ್ಟ್, ಗೌರವ. ನ್ಯಾಷನಲ್ ಫ್ಲ್ಯಾಗ್, ರಾಷ್ಟ್ರಧ್ವಜ. ಆ್ಯಂಡ್ ನ್ಯಾಷನಲ್ ಆ್ಯಂಥಮ್, ರಾಷ್ಟ್ರಗೀತೆ, ಓಕೆ. ಯುನೈಟೆಡ್ ಅಂದರೆ ಕೂಡಿ ಬಾಳುವಂಥದ್ದು, ಒಗ್ಗಟ್ಟು. ಆ್ಯಂಡ್ ಡಿಫೆಂಡ್, ರಕ್ಷಿಸು, ಓಕೆ. ಆ್ಯಂಡ್ ಕಂಟ್ರಿ ಟೈಮ್, ಡೇಂಜರ್ ಅಂದರೆ ಆಪತ್ತಿನ ಸಮಯದಲ್ಲಿ. ಡೇಂಜರ್ ಅಂದರೆ ಆಪತ್ತು, ಡೇಂಜರ್. ಆ್ಯಂಡ್ ಟು ಟೇಕ್ ಕೇರ್ ಆಫ್ ಅವರ್ ನ್ಯಾಚುರಲ್ ಎನ್ವಿರಾನ್ಮೆಂಟ್, ಪ್ರಕೃತಿ, ಓಕೆ. ಟು ಪ್ರಮೋಟ್ ದ ಸ್ಪಿರಿಟ್ ಆಫ್ ಹಾರ್ಮೋನಿ ಅಂದರೆ ಸಾಮರಸ್ಯ. ಆ್ಯಂಡ್ ಕಾಮನ್ ಬ್ರದರ್ಹುಡ್, ಸಹೋದರತ್ವ. ಟು ವ್ಯಾಲ್ಯೂ ಆ್ಯಂಡ್ ಹೆಲ್ಪ್ ಟು ಪ್ರಿಸರ್ವ್ ದ ರಿಚ್ ಹೆರಿಟೇಜ್. ಪ್ರಿಸರ್ವ್ ಅಂದರೆ ಕಾಪಾಡುವಂಥದ್ದು, ಮುಂದಿನ ಒಂದು ಜನರೇಷನ್ಗೆ ನಾವು ಉಳಿಸಿ ಬೆಳೆಸಿರುವಂಥ ಕಲ್ಚರನ್ನು ನಾವು ಉಳಿಸಿ ಹೋಗುವಂಥದ್ದು, ಓಕೆ. ಹೆರಿಟೇಜ್ ಅಂದರೆ ಪರಂಪರೆ, ಓಕೆ. ಪರಂಪರೆಯನ್ನು ಉಳಿಸುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂದರೆ ನಿರ್ದೇಶನ ತತ್ವಗಳು, ಮಾರ್ಗಸೂಚಿಗಳು ಅಂತೇಳಿ ನಾವು ಕರಿತೀವಿ. ಸೊ ಇಯರ್ ಇನ್ಕ್ಲೂಡ್ಸ್ ಸರ್ಟೈನ್ ಗೈಡ್ಲೈನ್ಸ್, ಮಾರ್ಗಸೂಚಿ. ಆರ್ ಡೈರೆಕ್ಷನ್ಸ್ ಅಂತೇಳಿ ನಾವು ಕರಿತೀವಿ, ಸೂಚನೆಗಳು. ಸೊ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಆ್ಯಂಡ್ ವಯೋಲೇಟೆಡ್ ಅಂದರೆ ಉಲ್ಲಂಘಿಸೋದು. ಸೊ ಸಿಟಿಸನ್ ಕೆನಾಟ್ ಗೋ ಟು ಕೋರ್ಟ್ ಫಾರ್ ರಿಡ್ರೆಸಲ್ ಮೀನ್ಸ್ ನಿವಾರಣಾ, ಪರಿಹರಿಸುವಂಥದ್ದು. ರಿಡ್ರೆಸಲ್. ಸಮ್ ಇಂಪಾರ್ಟೆನ್ಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆರ್ ಪ್ರೊವೈಡ್ ವರ್ಕ್ ಫಾರ್ ಮೆನ್ ಆ್ಯಂಡ್ ವಿಮೆನ್, ಓಕೆ. ಮೆನ್ ಅಂತ ಹೇಳಿದ್ರೆ ಗಂಡಸು, ವಿಮೆನ್ ಅಂತ ಹೇಳಿದ್ರೆ ಹೆಂಗಸು.
ಓಕೆ ದ ಪ್ರೊವೈಡ್ ಫ್ರೀ ಕಂಪಲ್ಸರಿ ಕಡ್ಡಾಯ ಎಜುಕೇಷನ್ ಅಂದರೆ ಶಿಕ್ಷಣ ಆಲ್ ಚಿಲ್ಡ್ರನ್ ಅಪ್ ಟು ದ ಏಜ್ ಆಫ್ 14 ಓಕೆ ಟು ಪ್ರೊವೈಡ್ ಈಕ್ವಲ್ ವೇಜಸ್ ಅಂದರೆ ವೇತನ ಅಥವಾ ಕೂಲಿ ಈಕ್ವಲ್ ವರ್ಕ್ ಕೆಲಸ ಸಮಾನವಾಗಿರುವಂಥ ಶ್ರಮಕ್ಕೆ ಸಮಾನವಾಗಿರುವಂಥ ವೇತನವನ್ನು ಕೊಡೋದು ಓಕೆ ಸೊ ಎಷ್ಟು ಶ್ರಮಕ್ಕೆ ಅದಕ್ಕೆ ಸರಿಯಾದಂಥ ವೇತನವನ್ನು ನೀಡೋವಂಥದ್ದು ಎನ್ಶ್ಯೂರ್ ಭರವಸೆ ಕೊಡೋದು ಓಕೆ ಪ್ರಮಾಣವನ್ನು ಮಾಡುವಂಥದ್ದು ಸೊ ಎನ್ಶ್ಯೂರ್ ಮೀನ್ಸ್ ಲೈಕ್ ಭರವಸೆ ಆಗಿರ್ಬೋದು ಅಥವಾ ಪ್ರಾಮಿಸ್ ಅಂತೇಳಿ ನಾವು ಕರಿತೀವಿ ನೋ ಒನ್ ಎಕ್ಸ್ಪ್ಲಾಯ್ಟ್ಸ್ ಎಕ್ಸ್ಪ್ಲಾಯ್ಟ್ ಮೀನ್ಸ್ ಶೋಷಣೆ ಓಕೆ ಆರ್ಡರ್ ಟು ಬಿಕಮ್ ರಿಚ್ ಆ್ಯಂಡ್ ಇಂಪ್ರೂವ್ ದ ಕಂಡೀಷನ್ಸ್ ಆಫ್ ದ ಶೆಡ್ಯೂಲ್ಡ್ ಕ್ಯಾಸ್ಟ್ ಸೊ ಶೆಡ್ಯೂಲ್ಡ್ ಕ್ಯಾಸ್ಟ್ SC ST ಅಂತೇಳಿ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರು ಮೈನಾರಿಟಿ ಅಂದರೆ ಅಲ್ಪಸಂಖ್ಯಾತರು ಮೈನಾರಿಟಿ ಓಕೆ ವೀಕರ್ ಸೆಕ್ಷನ್ ಅಂತೇಳಿ ನಾವು ಕರಿತೀವಿ ಓಕೆ ಸೊ ದಿಸ್ ಇಸ್ ಸಮ್ ಡಿಫಿಕಲ್ಟ್ ವರ್ಡ್ಸ್ ಅಂದರೆ ಅದರ ಅರ್ಥಗಳನ್ನು ನಾವು ನೋಡಿದ್ವಿ ಸೊ ಇವಾಗ ನ್ಯೂ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ ಅಲ್ಲಿ ರಿಪಬ್ಲಿಕ್ ಕೊಟ್ಟಿದ್ದಾರೆ ಎಮರ್ಜೆನ್ಸಿ ಅಂತ ಕೊಟ್ಟಿದ್ದಾರೆ ಸಿಟಿಸನ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ನ್ಯೂ ವರ್ಡ್ಸ್ ಅದು Republic, a system of government in which a country is ruled by elected representatives of the people. Okay, and emergency, a condition where fundamental rights do not apply. Emergency, ತುರ್ತು ಸಂದರ್ಭಗಳಲ್ಲಿ ಇದನ್ನು ಸಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿದೆ ನಾನು ಕೆಲವೊಂದು ರೈಟ್ಸ್ಗಳನ್ನು ಓಕೆ ಆ್ಯಂಡ್ ಸಿಟಿಸನ್ ಅ ಪರ್ಸನ್ ಲೀಗಲಿ ಬಿಲಾಂಗಿಂಗ್ ಟು ಅ ಕಂಟ್ರಿ ನಮ್ಮ ದೇಶದಲ್ಲಿ ಒಬ್ಬ ಪ್ರಜೆ ಇದ್ದಾನೆ ನಾಗರಿಕ ಅಂತೇಳಿ ನಾವು ಕರಿತೀವಿ ಸಿಟಿಸನ್ ಅಂದರೆ ನಾಗರಿಕ ಪ್ರಜೆ ಓಕೆ ಸೊ ರೀಕ್ಯಾಪ್ ಇದೆ ಇಂಪಾರ್ಟೆಂಟ್ ಥಿಂಗ್ಸನ್ನು ರೀಕ್ಯಾಪಲ್ಲಿ ಮತ್ತೆ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಟರ್ನ್ ದಿ ಪೇಜ್ ಕಮ್ ಟು ದ ಎಕ್ಸಸೈಸ್ ಕ್ವೆಶನ್ಸ್ ಸೊ ಫಸ್ಟ್ A1 ಟಿಕ್ ದ ರೈಟ್ ದ ಕರೆಕ್ಟ್ ಆಪ್ಷನ್ ಅಂತ ಹೇಳಿದ್ದಾರೆ ಸೊ ಅಲ್ಲಿ ದ ಗಿವನ್ 3 ಆಪ್ಷನ್ಸ್ ವಿಚ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ವಿ ಹ್ಯಾವ್ ಟು ಟಿಕ್ ಇನ್ ದಟ್ ಆನ್ಸರ್ ಅಂತ ಹೇಳಬೇಕು ಓಕೆ ಸೊ ಅವರ್ ಕಾನ್ಸ್ಟಿಟ್ಯೂಷನ್ ವಾಸ್ ಅಡಾಪ್ಟೆಡ್ ಆನ್ ಯಾವಾಗ ಅಡಾಪ್ಟ್ ಆಗಿದ್ದು ನಮ್ಮ ಕಾನ್ಸ್ಟಿಟ್ಯೂಷನು 26th August 1950 26th January 1950 and 15th August 1947 so our answer is January 26, 1950 okay children first A1 first one 26th January 1950 okay second one we have dash fundamental rights so option 3 6 9 our answer is 6 and okay so this is a tick the correct option okay next B main right true or false ಅಂತ ಹೇಳ್ತಾ ಇದ್ದಾರೆ ಸೊ ಸರಿ ಇರೋವಂಥ ಸ್ಟೇಟ್ಮೆಂಟಿಗೆ ನಾವು ರೈಟ್ ಮಾರ್ಕ್ ಹಾಕಬೇಕು ತಪ್ಪಿರೋವಂಥ ಸ್ಟೇಟ್ಮೆಂಟಿಗೆ ನಾವು ರಾಂಗ್ ಹಾಕಬೇಕು ಓಕೆ ಫಸ್ಟ್ ಒನ್ ವಿ ಮಸ್ಟ್ ಟ್ರೀಟ್ ಈಚ್ ಅದರ್ ಹ್ಯಾಸ್ ಈಕ್ವಲ್ಸ್ ಪ್ರತಿಯೊಬ್ಬರೂ ನಾವು ಸಮಾನರು ಅಂತೇಳಿ ನಾವು ಭಾವನೆಯನ್ನು ಪಡೆದಿದ್ದೀವಿ ಅಲ್ವಾ ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ರೈಟ್ ಓಕೆ ಫಸ್ಟ್ B main first one answer right second one Indians do not have the right to follow the religion of their choice ನಮಗದು ಹೇಳಿದೆನಾ ನಾವು ಯಾವ ಧರ್ಮವನ್ನು ಆದರೂ ಬೇಕಾದರೂ ಪಾಲನೆ ಮಾಡ್ಬೋದು ಅಂತ ಹೇಳಿದ್ದೀವಿ ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಇಂಡಿಯನ್ಸು ಯಾವುದೇ ತಮಗೆ ಇಷ್ಟ ಬಂದಿರೋ ಅಂಥ ಒಂದು ರಿಲಿಜಿಯನನ್ನು ಪಾಲಿಸಬಾರ್ದು ಅಂತ ಹೇಳ್ತಾರೆ ಆದರೆ ಇದರ ಆನ್ಸರ್ ಏನಾಗಾದರೆ ದಿಸ್ ಸ್ಟೇಟ್ಮೆಂಟ್ is a wrong okay so second one answer wrong next third one India has a democratic form of government yes democratic government the supreme rule anteli ನಾವು ಕರಿತೀವಿ democratic okay understood so statement is right and fourth one all the people of the country should follow the directive principles yes correct directive principles na government follow ಮಾಡಬೇಕು ಮತ್ತೆ ನಾವುಗಳನ್ನು ಸಹ ಅದಕ್ಕೆ ಬದ್ಧರಾಗಿರಬೇಕು ಅಲ್ವಾ yes answer is right so next answer the following questions
ಸೊ ವಾಟ್ ಈಸ್ ಅ ಕಾನ್ಸ್ಟಿಟ್ಯೂಷನ್? ಸೊ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಅಂತೇಳಿ ನಾನು ಹೇಳಿದೆ. ಕಾನ್ಸ್ಟಿಟ್ಯೂಷನ್ ಈಸ್ ಅ ರಿಟನ್ ಡಾಕ್ಯುಮೆಂಟ್ which contains rules and regulations. The constitution is a set of rules according to which the government governs the country. Okay children, the constitution ಅಂದ್ರೆ ಏನು ಅನ್ನೋದು ಗೊತ್ತಾಯ್ತಲ್ವಾ? Yes. And next one, what do you mean by democratic republic? Democratic republic ಅಂದ್ರೆ ಏನು? A democratic republic is a form of government and operating on a principles adopted from a republic and democracy. Okay, so ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಡೆಮೋಕ್ರೆಟಿಕ್ ರಿಪಬ್ಲಿಕ್ ಇಸ್ ಅ ಫಾರ್ಮ್ ಆಫ್ ಗವರ್ನಮೆಂಟ್. ಸೊ ಆಪರೇಟಿಂಗ್ ಆನ್ ಎ ಪ್ರಿನ್ಸಿಪಲ್ಸ್ ಅಡಾಪ್ಟೆಡ್ ಫ್ರಮ್ ಎ ರಿಪಬ್ಲಿಕ್ ಆ್ಯಂಡ್ ಡೆಮೋಕ್ರಸಿ. ಸೊ ಡೆಮೋಕ್ರೆಟಿಕ್ ಅಂದರೆ ಸುಪ್ರೀಂ ರೂಲ್. ಓಕೆ, ಸೊ ಸುಪ್ರೀಂ ರೂಲ್ ರೂಲ್ಡ್ ಬೈ ದ ಪೀಪಲ್ ಅಂತೇಳಿ ನಾವು ಕರಿತೀವಿ. ರೆಪ್ರೆಸೆಂಟೇಟಿವ್ನ ನಾವೇ ಆರಿಸ್ಕೊತೀವಿ. ಡೆಮೋಕ್ರೆಟಿಕ್ ರಿಪಬ್ಲಿಕ್ ಗಣರಾಜ್ಯ. ಓಕೆ, ಸೊ ನೆಕ್ಸ್ಟ್, ನೇಮ್ ಎನಿ 2 ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಅಂತ ಹೇಳಿದ್ದಾರೆ. ಯಾವುದಾದರೂ 2 ಫಂಡಮೆಂಟಲ್ ರೈಟ್ಸನ್ನು ಮತ್ತು ಫಂಡಮೆಂಟಲ್ ಡ್ಯೂಟೀಸನ್ನು ಬರೀರಿ ಅಂತ ಹೇಳ್ತಿದ್ದಾರೆ. ಸೊ ಫಂಡಮೆಂಟಲ್ ರೈಟ್ಸಿಗೆ ಬಂದರೆ ರೈಟ್ ಟು ಈಕ್ವಾಲಿಟಿ ಆ್ಯಂಡ್ ರೈಟ್ ಟು ಫ್ರೀಡಮ್. ಓಕೆ, ಆ್ಯಂಡ್ ಡ್ಯೂಟೀಸಿಗೆ ಬಂದರೆ respect the national flag and respect the national anthem, and also we have to protect our to take care of our natural environment. ಈ ಎರಡನ್ನು ನಾನು ಬರಿತೀನಿ, ಆದರೆ ನಿಮಗೆ ನೀವು ಕಲ್ತಿರೋ ಅಂಥ ಆನ್ಸರು ಅದನ್ನು ನೀವು ಬರಿಬೇಕು. ಓಕೆ, ಸೊ ಯಾವುದಾದ್ರೂ ಎರಡನ್ನು ಬರೀರಿ. ಸೊ ವಾಟ್ ಆರ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್? ಲಾಸ್ಟ್ ನನ್ನ ಕ್ಲಾಸಲ್ಲಿ ಲಾಸ್ಟ್ ಟಾಪಿಕ್ ಯಾವುದು? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಹೇಳಿದ್ರೆ ಸೊ ಲೈಕ್ ಗೈಡ್ಲೈನ್ಸ್ ಆರ್ ಡೈರೆಕ್ಷನ್ಸ್ ಅಂತ ಹೇಳಿದೆ. ದ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡ್ಸ್ ಸರ್ಟೈನ್ ಗೈಡ್ಲೈನ್ಸ್ ಆರ್ ಡೈರೆಕ್ಷನ್ಸ್ ಟು ದ ಗವರ್ನಮೆಂಟ್ ಆಫ್ okay, for the government, sorry, a constitution includes a certain guidelines or directions for the government to work for the welfare of the people. Okay, so they are called directive principles. Understood children? Okay, so this is all about our lesson, our goals, rights and duties. Okay children? Yes. So in this class we already learnt some difficult words and exercises. Solve the exercise questions. Okay, so you should read textbook every day. You should read textbook ಅನ್ನು ನೀವು ರೆಫರ್ ಮಾಡಲೇಬೇಕು. ಡಿಫಿಕಲ್ಟ್ ವರ್ಡ್ಸನ್ನು ಕಲಿಬೇಕು. ಓಕೆ ಚಿಲ್ಡ್ರನ್? ಎಸ್, ಥ್ಯಾಂಕ್ ಯು.